ಅಂದ್ರೆ ರಾಜ್ಯಪಾಲರ ಕೈಯಲ್ಲಿ ನಮ್ಮ ಸರ್ಕಾರದ ಮುನ್ನೋಟ ಮತ್ತು ಹಿನ್ನೋಟ ಎರಡೂನು ಹೇಳಿದಿರ. ಹಿಂದೆ ಏನ್ ಮಾಡಿದಿರಿ, ಮುಂದೆ ಏನ್ ಮಾಡ್ತೀರಿ ಅಂತಾನು ಹೇಳಿದಿರಿ. ಇಲ್ಲಿ ನನಗನ್ಸೋ ಅಂತದ್ದು, ರಾಜ್ಯಪಾಲರ ಕೈಯಲ್ಲಿ ಬರೀ ಸುಳ್ಳಿನ ಸರಮಾಲೆ, ಬರೀ ಸುಳ್ಳು 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 ಬಿಟ್ರೆ ಬೇರೆ ಏನು ಕಾಣಿಸೋದೇ ಇಲ್ಲ. ಆದ್ರೆ ನಮ್ಮ ಕಾಂಗ್ರೆಸ್ಸಿನ ಸ್ನೇಹಿತರು ಸದಾ ಇದು ಏನು ಅವ್ರದೇನೋ ಪೇಟೆಂಟ್ ತಗೊಂಡಕ್ಕೆ, ಈ ಯಾವುದು ಸಂವಿಧಾನದ ಪುಸ್ತಕ ಪೇಟೆಂಟು ಡೆಲ್ಲಿಯಲ್ಲಿ ಇಟ್ಕೊಂಡ್ರು, ಅದನ್ನ ನೋಡಿ ಇವರು ಹಿಡ್ಕೊಂಡ್ರು ಎಲ್ಲರೂ. ಏನು ಇರ್ಲಿಲ್ಲ ಅಲ್ಲ, ಮಹಾರಾಷ್ಟ್ರದಲ್ಲೂ ಹಿಡ್ಕೊಂಡ್ರು. ನೋಡಿ, ಸಂವಿಧಾನದ ಒಂದು ಅರ್ಥವನ್ನ ನಮ್ಮ ಕಾಂಗ್ರೆಸ್ ಅವರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ರಾಜ್ಯಪಾಲರ ಹುದ್ದೆ ಒಂದು ಸಂವಿಧಾನದ ಘನತೆ ಗೌರವವನ್ನ ಎತ್ತಿ ಹಿಡಿಯುವಂತ ಹುದ್ದೆ. ನಾವೇನೇ ಸರ್ಕಾರ ಆದೇಶ ಮಾಡಿದ್ರು ಕೂಡ ಗವರ್ನರ್ ಸೈನ್ ಆಗಿಲ್ಲ ಅಂದ್ರೆ ಆದೇಶ ಆಗದೇ ಇಲ್ಲ. ನಮ್ಮ ಎಲ್ಲ ಇಲ್ಲಿ ಕೂತಿರೋರೆಲ್ಲ ಪ್ರಿಯಾಂಕಾ ಇಂದ ಹಿಡಿದು ಎಲ್ಲರನ್ನು ಕೂಡ ಅವರ ಪ್ರಮಾಣ ವಚನ ಬೋಧನೆ ಮಾಡಿರೋದು ಇವರಿಗೆಲ್ಲ. ಅದಾದ್ಮೇಲೆ ಇವ್ರು ಮಂತ್ರಿ ಆಗಿರೋದು. ಅದಾದ್ಮೇಲೆ ರಾಜಭವನದ ಪುಸ್ತಕಕ್ಕೆ ಸೈನ್ ಹಾಕಿದ್ರು. ಆ ಸೈನ್ ಹಾಕದ್ಮೇಲೆ ಇವ್ರು ಮಂತ್ರಿ ಆಗೋದ್ರು. ಮುಖ್ಯಮಂತ್ರಿಗಳಿದಾರಲ್ಲ, ಅವರು ಇಲ್ಲಿಗೆ ಮಾತ್ರ ಶಾಸಕಾಂಗ ಇದೆಯಲ್ಲ, ಇಲ್ಲಿಗೆ ಮಾತ್ರ ಅವ್ರ ನಾಯಕರು. ಗವರ್ನರ್ ಇದಾರಲ್ಲ, ನ್ಯಾಯಾಂಗಕ್ಕೂ ಅವರೇ ಬೋಧನೆ ಮಾಡುವಂಥದ್ದು. ಜಡ್ಜ್ಗಳು, ಚೀಫ್ ಜಸ್ಟಿಸು ಅವರೆಲ್ಲ ಪ್ರಮಾಣ ವಚನ ತಗೊಬೇಕಾದ್ರೆ ಮುಖ್ಯಮಂತ್ರಿಗಳು ಹೋಗಿ ಬೋಧನೆ ಮಾಡಲ್ಲ, ಗವರ್ನರೇ ಬೋಧನೆ. ಅಂದ್ರೆ ಎಲ್ಲ ಕರ್ನಾಟಕದಲ್ಲಿರೋ ಎಲ್ಲ ಅಂಗಗಳಿಗೂ ಅವರೇ ಚೀಫ್. ನೀವು ಒಂದ್ ರೀತಿ ಅವ್ರಿಗೆ ಅವಮಾನ ಮಾಡ್ತಾ ಇದ್ದೀರಾ, ಈಗ ಅಪಮಾನ ಮಾಡ್ತಾ ಇದ್ದೀರಾ, ಅವ್ರಿಗಿದ್ದಂತ ಅಧಿಕಾರಗಳನ್ನ ಕಸಿತಾ ಇದ್ದೀರಾ. ಈಗ ನ್ಯಾಚುರಲ್ ಆಗಿ ಅವರಿಗೆ ಯೂನಿವರ್ಸಿಟಿಗಳಲ್ಲಿ ಕುಲಪತಿಯಾಗಿ ಕೆಲಸ ಮಾಡುವಂಥದ್ದು, ಅದರ ಆಗುವಗಳನ್ನ ನೋಡುವಂಥದ್ದು, ಇವೆಲ್ಲ ಅವ್ರಿಗೆ ಇದ್ದಂಥದ್ದು. ಅದರಲ್ಲೂ ನಮ್ಮ ಪ್ರಿಯಾಂಕಾ ಅವರು ಮುಂಚೂಣಿ ಹೋಗಿ ಅವ್ರ ಇಲಾಖೆಯಲ್ಲೇ ಫಸ್ಟ್ ತೆಗಿಯಕ್ಕೆ ಅಲ್ಲಿಂದ ಎತ್ತಂಗಡಿ ಪೈಲಟ್ ಪ್ರಾಜೆಕ್ಟ್ ಫಸ್ಟ್ ಬಿಡೋದು ಯಾವ್ದಾನ ಒಂದು, ಆಮೇಲೆ ಸಕ್ಸಸ್ ಆದ್ರೆ ಉಳಿದದ್ನೆಲ್ಲ ಮಾಡ್ಲಿ ಅಂತ ಅವ್ರು ಅಂದ್ರೆ ಮುಂದೆತ್ತು. ನಾನ್ ಕರ್ನಾಟಕದ ಮಾತಾಡ್ತಾ ಇದ್ದೀನಿ. ನಾನು ಗುಜರಾತ್ ಮಾತಾಡಿದಾಗ ಬನ್ನಿ ಗುಜರಾತ್ ಅಲ್ಲಿ ಮಾತಾಡೋಣ, ಅಲ್ಲಿ ನಿಮ್ಮ MLA ಗಳವರೇ ಹೇಳಿ ಅಲ್ಲಿ. ಅಲ್ಲ, ಗುಜರಾತ್ ಅಲ್ಲೂ